ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಾಹುಲ್ ಸರಿಕರ್. ಇಂದಿನ ಭವಿಷ್ಯದ ಬಂದಾಗ ಕರೆಂಟ್ ಅಫೇರ್ಸ್ ಅದಲ್ವಾ 2026 ಗೊತ್ತಿನ ಪ್ರಮುಖವಾದ ಪ್ರಚಲಿತ ಘಟನೆಗಳ ಕುರಿತು ಒಂದಿಷ್ಟು ಮಾಹಿತಿ ಅದಲ್ವಾ ಇಂದಿನ ತರಗತಿ ನೋಡ ಬರೋದಲ್ಲ ಮುಂಬರುವ ಎಕ್ಸಾಮ್ ಸಲುವಾಗಿ ಅದಲ್ವಾ. ಈಗ ನೋಡಿ ಇನ್ನೊಂದು ಗೊತ್ತಿರಬೇಕು ಪ್ರಚಲಿತ ಘಟನೆ ಗೊತ್ತಿನ ಜಿಕೆ ಅದಲ್ವಾ. ಜಿಕೆ ಕೂಡ 360 ಅಂತ ನೋಡ್ಕೊಂತ ಹೋಗೋಣ ಅಂತ. ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಬರೋದಲ್ವಾ. ಫಸ್ಟ್ ಕ್ವಶನ್ ಹೋಗೋಣ ಅಂತ. ಕರೆಂಟ್ ಅಫೇರ್ಸ್ ದಾಗ ಏನಪ್ಪಾ ಅಂತ ನೋಡೋಣ ಅದಲ್ವಾ. ನೋಡ್ರಿ ಫಸ್ಟ್ ಕ್ವಶನ್ ಹೋಗೋಮಂತ ಗೊತ್ತಿರ್ಲಿ. ನೋಡ್ರಿ ಜೂನ್ ಏನಪ್ಪಾ ಅಂದ್ರೆ ಜೂನ್ 2026ರಲ್ಲಿ ವಿಶ್ವ ಪರಿಸರ ದಿನದಂದು ನೋಡ್ರಿ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮವನ್ನು ನೋಡ್ರಿ ಅದಲ್ವಾ ಸುರಹಾತಾಲ್ ಭಾರತ ಏನ್ ಗೊತ್ತೇನೆ 100ನೇ ಏನ್ ಗೊತ್ತೇನ್ರೆ ರಾಮ್ಸರ್ ತಾಣವೆಂದು ಗೊತ್ತುಪಡಿಸಲಾಯಿತು. ಈ ಅಭಯಾರಣ್ಯ ಎಲ್ಲಿದೆ ನೋಡಿ ಸ್ನೇಹಿತರೆ ಗೊತ್ತ ರಾಮ್ಸರ್ ತಾಣ, ಜೋಗು ತಾಣ. ಇದ್ರ ಬಗ್ಗೆ ನೋಡಿ ಕ್ವಶನ್ ಹಾಕಿ ಕೇಳ್ತಿರ್ತಾರದಲ್ವಾ. ಬರ್ರಿ ಮೊದಲೇ ಆಪ್ಷನ್ ಇಂದ ನೋಡಮಂತ. ಒಂದು ಗೊತ್ತಿರ್ಬೇಕು ಎ ಅಂತಕ್ಕಂಥ ಮಧ್ಯಪ್ರದೇಶ, ಬಿ ರಾಜಸ್ಥಾನ, ಸಿ ಉತ್ತರ ಪ್ರದೇಶ, ಡಿ ಗುಜರಾತ್ ಅದಲ್ವಾ. ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನೆ ಸ್ನೇಹಿತರೆ ಗೊತ್ತಿರ್ಲಿ ಸಿ ಆಗಿರುತ್ತೆ. ನೋಡ್ರಿ ಎಲ್ಲಿ ಬರುತ್ತೆ ಗೊತ್ತೇನೆ ಉತ್ತರ ಪ್ರದೇಶದಾಗ ನೋಡ್ರಿ. ಸರ್ ಇಂಪಾರ್ಟೆಂಟ್ ಜೋಗು ತಾಣಗಳು ಬಹಳ ಇಂಪಾರ್ಟೆಂಟ್ ಅದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಸರ್ ಜೋಗು ತಾಣ ಅಂದ್ರೂ ಒಂದೇ, ನಂತರ ಬಂದಾಗ ರಾಮ್ಸರ್ ಏನ್ ಗೊತ್ತೇನೆ ರಾಮ್ಸರ್ ತಾಣ ಅಂದ್ರೂ ಒಂದೇ. ಸರ್ ನಂತರ ಬಂದಾಗ ತೇವಯುತ ಪ್ರದೇಶ ಸ್ನೇಹಿತರೆ ಗೊತ್ತಿರ್ಲಿ ತೇವಯುತ ಅದಲ್ವಾ. ನೋಡ್ರಿ ತೇವಯುತ ಪ್ರದೇಶ ಅಂದ್ರೂ ಒಂದೇ ಅದಲ್ವಾ. ನಂತರ ಇಂಗ್ಲಿಷ್ ಏನ್ ಗೊತ್ತೇನ್ರಿ ಸರ್ ವೆಟ್ಲ್ಯಾಂಡ್ ಅಂದ್ರೂ ಒಂದೇ, ಯಾಲ್ಯಾಂಡ್ ಅಂದ್ರೆ ಹೇಳು ವೆಟ್ಲ್ಯಾಂಡ್ ಅಂದ್ರೂ ಒಂದೇ. ಬಟ್ ನೋಡ್ರಿ ಇಂತ ಸರ್ ಜೋಗು ತಾಣ ಅಂದ್ರೆ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ಇವಾಗ 100 ಆಗ್ಯಾವ ಭಾರತ ದೇಶದಾಗ. ಟೋಟಲ್ ಭಾರತ ದೇಶದ ಎಷ್ಟು ಹೇಳ್ರಿ 100 ಅವ. ಎಷ್ಟವ ಹೇಳ್ರಿ 100 ಅವ. ಅದೇ ರೀತಿಯ ಬಂದಾಗ ಏನ್ ಗೊತ್ತೇ ಇಂತ ಸರ್ ಜೋಗು ತಾಣ ಅಂದ್ರೆ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ಮುಂಬರುವ ಎಕ್ಸಾಮ್ ಅದಲ್ವಾ. ಸರ್ ಎಕ್ಸಾಮ್ ದಾಗ ಕ್ವಶನ್ ಕೇಳ್ಬಹುದು ಜೋಗು ತಾಣ ಅಂತ ಬಂದಾಗ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಮುಂಬರುವ ಎಕ್ಸಾಮ್ ದಾಗ ಕ್ವಶನ್ ಕೇಳ್ಬಹುದು. ಇವಾಗ ನೋಡ್ರಿ 100 ಅವ ಭಾರತ ದೇಶದ ಅಲ್ವಾ. ಈಗ ಜೋಗು ತಾಣಗಳು ಯಾಕೆ ಮಾಡ್ತಾರೆ ಇನ್ನೊಂದು ಜೋಗು ತಾಣ ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಯೂಟ್ಯೂಬ್ ನಾಗ ಮಾಡಿದ್ದೀನಿ ವಿಡಿಯೋ. ಬಟ್ ನೋಡ್ರಿ ಸರ್ ಇವಾಗ ಒಂದ್ ಹಳ್ಳ ಇರುತ್ತಲ್ವಾ, ಹಳ್ಳದ ಪಕ್ಕ ಸ್ವಲ್ಪ ನೀರ್ ನಿಂತಾರ ನೋಡ್ರಿ, ನೀರ್ ನಿಂತಿರ್ತಾವ ಪಕ್ಷಿಗಳ ಆವಾಸ್ಥಾನಕ್ಕೆ ಅಂತ ಕರೀತಾರೆ ಗೊತ್ತೇನ್ ಜೋಗು ತಾಣ ಅಂತ ಕರೀತಾರೆ ಅದಲ್ವಾ. ಈಗ ಏನಾಗಿರುತ್ತೆ ಗೊತ್ತೇನೆ ಆಕ್ಚುಲಿ ಸರ್ 1971 ಏನ್ ಗೊತ್ತೇನೆ ಫೆಬ್ರವರಿ ಏನ್ ಗೊತ್ತೇನೆ 2 ಫೆಬ್ರವರಿ 2ಕ್ಕೆ ಏನ್ ಗೊತ್ತೇನೆ ಪ್ರಮುಖವಾಗಿ ಗೊತ್ತಿರ್ಲಿ ಎಲ್ಲಪ್ಪ ಬಂದಾಗ ನೋಡ್ರಿ ಒಂದ್ ದೇಶ ಬರ್ತದ ಸರ್ ಯಾವ್ದಪ್ಪ ಅಂದ್ರೆ ಪ್ರಪಂಚದ ದೇಶ ಬರ್ತದಲ್ವಾ. ಇರಾನ್ ದೇಶ ಅಂತಕ್ಕಂತ ಬರುತ್ತೆ ನೋಡ್ರಿ. ಇರಾನ್ ದೇಶದ ಏನ್ ಗೊತ್ತೇನ್ರಿ ಸರ್ ಕ್ಯಾಸ್ಪಿಯನ್ ಅಂತಕ್ಕಂಥ ಸಮುದ್ರ ತಿರಿಕೆ ಮಾಡ್ತಾರೆ ಗೊತ್ತೇನ್ರಿ. ಈ ಜೋಗು ಪ್ರದೇಶ ಅಂತಕ್ಕಂಥ ಸಂರಕ್ಷಣೆ ಮಾಡ್ಬೇಕು, ಅಭಿವೃದ್ಧಿ ಮಾಡ್ಬೇಕಂತ ಸರ್ ಒಪ್ಪಂದ ಮಾಡ್ಕೊತಾರ ಅದಲ್ವಾ. ಆ ಏನ್ ಒಪ್ಪಂದ ಮಾಡ್ಕೊತಾರ ನೋಡ್ರಿ, ಒಪ್ಪಂದ ಮಾಡಿಕೊಳ್ಳುವ ಸ್ಥಳ ಹೆಸರು ಗೊತ್ತೇನ್ ರಾಮ್ಸರ್ ಅಂತಕ್ಕಂಥದ್ದು. ಹೀಗಾಗಿ ಇದಕ್ಕ ಸರ್ ರಾಮ್ಸರ್ ಒಪ್ಪಂದ ಅಥವಾ ಜೋಗು ಒಪ್ಪಂದ ಅಂತ ಕರೀತಾರ. ಯಾವಾಗತ್ ಗೊತ್ತೇನೆ 1971 ಫೆಬ್ರವರಿ 2 ಸ್ನೇಹಿತರೆ ಗೊತ್ತಿರ್ಬೇಕು. ಅದಕ್ಕೇನ್ ಗೊತ್ತೇನೆ ಪ್ರತಿ ವರ್ಷ ಏನ್ ಗೊತ್ತೇನೆ ಪ್ರತಿ ವರ್ಷ ಸರ್ ಫೆಬ್ರವರಿ ಏನ್ ಗೊತ್ತೇನೆ 2ಕ್ಕೆ ಏನ್ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ ಸರ್ ಜೋಗು ದಿನ ಅಂತಕ್ಕಂಥ. ಯಾವ್ದು ದಿನ ಹೇಳ್ರಿ ಜೋಗು ದಿನ ಅಂತಕ್ಕಂಥದ್ದು ಅದಲ್ವಾ. ಕೇಳ್ಬೋದು ನೋಡ್ರಿ ಈಗ 100ನೇ ಜೋಗು ತಾಣ ಯಾವ್ದಪ್ಪ ಬಂದಾಗ ನೋಡ್ರಿ ಅದಲ್ವಾ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂತಕ್ಕಂಥದ್ದಲ್ವಾ. ಸುಹಾರ್ತಾಲ್ ಅಂತಕ್ಕಂಥ ಎಲ್ಲಿ ಬರ್ತಪ್ಪ ಬಂದಾಗ ಉತ್ತರ ಪ್ರದೇಶ ಅದಲ್ವಾ. ಇನ್ಮೇಲೆ ಇನ್ನೊಂದು ಗೊತ್ತಿರ್ಬೇಕ್ರಿ ಸರ್ ಜೋಗು ತಾಣ ಬಂದಾಗ ಸರ್ ಜೋಗು ತಾಣಗಳು ಏನ್ ಗೊತ್ತೇನೆ ನಮ್ ಪ್ರಮುಖವ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಿ ಗೊತ್ತೇನೆ ಕರ್ನಾಟಕದಾಗ ಸರ್ ಎಷ್ಟೋ ಗೊತ್ತೇನೆ 4 ಅವ ನೋಡ್ರಿ. ನಮ್ಮ ಕರ್ನಾಟಕ ರಾಜ್ಯದ ಸರ್ ಮೊಟ್ಟ ಮೊದಲು ಜೋಗು ತಾಣ ಗೊತ್ತಿರ್ಬೇಕು ರಂಗನತಿಟ್ಟು ಅಂತಕ್ಕಂಥದ್ದು. ಯಾವ ತಿಟ್ಟು ಗೊತ್ತೇನ್ರಿ ಸರ್ ರಂಗನತಿಟ್ಟು ಪಕ್ಷಿಧಾಮ ಅಂತಕ್ಕಂಥ ನೋಡ್ರಿ. ಈ ರಂಗನತಿಟ್ಟು ಪಕ್ಷಿಧಾಮ ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್ ಮಂಡ್ಯದ ಕಂಡು ಬರ್ತಲ್ಲ ಗೊತ್ತೇನ್ ಮಂಡ್ಯದ ಕಂಡು ಬರ್ತದೆ ನೋಡಿ ಗೊತ್ತಿಲ್ಲ ಸರ್ ರಂಗನತಿಟ್ಟು ಆಗಿರ್ಬೋದು ಅದಲ್ವಾ. ಸರ್ ನಂತರ ಅಗನಾಸಿ ನದಿ ಬುಕ್ಕಜೀವಮ್ ಆಗಿರ್ಬೋದ್ರಿ ಅದಲ್ವಾ. ಸರ್ ನಂತರ ಮಾಗಡಿ ಕೆರೆ ಆಗಿರ್ಬೋದು ಹೇಳ್ರಿ ಮಾಗಡಿ ಕೆರೆ ಆಗಿರ್ಬೋದು. ಈಗ ನೋಡ್ರದಲ್ವಾ ನಮ್ ಕರ್ನಾಟಕದ ಟೋಟಲ್ 4 ಬರ್ತಾವ. ನೆಕ್ಸ್ಟ್ ಬಂದಾಗ ನಮ್ದು ಭಾರತ ದೇಶದಾಗ ಟೋಟಲ್ ಎಷ್ಟ್ರಿ 100 ಬರ್ತಾವಂತಲ್ವಾ 100 ಅಲ್ವಾ. ಇದ್ರ ನಮ್ ಭಾರತ ದೇಶದ ಮೊಟ್ಟ ಮೊದಲ ಜೋಗು ತಾಣ ಯಾವ್ದಾಗ ಗೊತ್ತೇನ್ರಿ ಚಿಲ್ಕಾ ಸರೋವರ ಅಂತಕ್ಕಂಥ. ಯಾವ ಸರೋವರ ಹೇಳ್ರಿ ಪ್ರಮುಖವಾಗಿ ಚಿಲ್ಕಾ ಸರೋವರ ಅಂತಕ್ಕಂಥ. ಯಾವ ಸರೋವರ ಚಿಲ್ಕಾ ಸರೋವರ ಅಂತಕ್ಕಂಥದ್ದು. ಸರಿ ಚಿಲ್ಕಾ ಸರೋವರ ಬರ್ತದೆ ಗೊತ್ತೇನೆ ಒಡಿಸ್ಸಾ ರಾಜ್ಯ. ಯಾವ ರಾಜ್ಯ ಹೇಳ್ರಿ ಒಡಿಸ್ಸಾ ರಾಜ್ಯ. ಆಮೇಲೆ ಸರ್ ಇನ್ನೊಂದ್ ಗೊತ್ತಿರ್ಬೇಕು ಇವಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಸರ್ ನಮ್ ಭಾರತ ದೇಶದಾಗ ಮೊಟ್ಟ ಮೊದಲು ಚಿಲ್ಕಾ ಸರೋವರ ಅಲ್ವಾ. ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ ಅದಲ್ವಾ ಅತಿ ದೊಡ್ಡ ಜೋಗು ತಾಣ ಅತಿ ದೊಡ್ಡ ಜೋಗು ತಾಣ ಅಂತ ಬಂದಾಗ ಸುಂದರ್ ಬನ್ಸ್ ಅಂತಕ್ಕಂಥ. ಯಾವ ಬನ್ಸ್ ಗೊತ್ತೇನ್ ಸುಂದರ ಬನ್ಸ್ ಅಂತಕ್ಕಂಥ. ಎಲ್ಲಿ ಬರುತ್ತೆ ಸುಂದರ್ ಬನ್ಸ್ ಗೊತ್ತೇನ್ರಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳ. ಯಾವ ಬಂಗಾಳ ಪಶ್ಚಿಮ ಬಂಗಾಳ. ಸರ್ ನಂತರ ಬಂದಾಗ ನೋಡ್ರಿ ನಮ್ ಭಾರತ ದೇಶದ ಅತಿ ಚಿಕ್ಕ ಜೋಗು ತಾಣ ಬಂದಾಗ ರೇಣುಕ ಏನ್ ಗೊತ್ತ ರೇಣುಕಾ ಸರ್ ವೆಟ್ಲ್ಯಾಂಡ್ ಅಂತಕ್ಕಂಥ ನೋಡ್ರಿ. ರೇಣುಕಾ ವೆಟ್ಲ್ಯಾಂಡ್ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಗೊತ್ತೇನ್ರಿ ಸರ್ ಹಿಮಾಚಲ ಪ್ರದೇಶದಾಗ ಕಂಡು ಬರ್ತದೆ ನೋಡಿ. ಶಾರ್ಟ್ ಕಟ್ ನ HP ಅಂತ ಕರೀತಾರ ಅದಲ್ವಾ. ಸರ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಜೋಗು ತಾಣಗಳು ಬಹಳ ಇಂಪಾರ್ಟೆಂಟ್ ರೀ ಅದಲ್ವಾ ಕೇಳ್ತಿರ್ತಾರ. ಆಮೇಲೆ ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರ ಅದಲ್ವಾ. ಈಗ ಪ್ರಪಂಚದ ಮೊಟ್ಟ ಮೊದಲ ಜೋಗು ತಾಣ ಯಾವ್ದಾಗ ಗೊತ್ತೇನ್ರಿ ನೋಡ್ರಿ ಕೂಬರ್ಗ್ ಅದಲ್ವಾ. ನೋಡ್ರಿ ಕೂಬರ್ಗ್ ಏನ್ ಗೊತ್ತೇನ್ರಿ
ಸರ್ ಕೊಬರ್ಗ್ ಪರ್ಯಾಯ ಅಂತಕ್ಕಂಥ ಕೊಬರ್ಗ್ ಏನ್ ಗೊತ್ತೇನ್ರಿ ಪರ್ಯಾಯ ಅಂತಕ್ಕಂಥದ್ದು ಈ ಎಲ್ ಬರ್ತದ ಗೊತ್ತೇನ್ರಿ ಇದು ಪ್ರಮುಖವಾಗಿ ಗೊತ್ತಿರ್ಬೇಕು. ಸರ್ ಯಾವ ದೇಶ ಬಂದಾಗ ಆಸ್ಟ್ರೇಲಿಯಾದ ಕಂಡ್ ಬರ್ತದೆ ನೋಡಿ, ಎಲ್ ಕಂಡ್ ಬರ್ತದೆ ಗೊತ್ತೇನ್ರಿ ಆಸ್ಟ್ರೇಲಿಯಾದ ಕಂಡ್ ಬರ್ತದೆ. ಎಲ್ಲಿ ಬರ್ತದೆ ಹೇಳ್ರಿ ಆಸ್ಟ್ರೇಲಿಯಾ. ಪ್ರಪಂಚ ಮೊದಲ ಕುವರ್ ಪರ್ಯಾಯ ಅಂತಕ್ಕಂಥದ್ದು ಭಾರತದ ಮೊಟ್ಟ ಮೊದಲ ಚಿಲ್ಕ ಸರೋವರ, ಕರ್ನಾಟಕದ ಮೊಟ್ಟ ಮೊದಲ ರಂಗನತಿಟ್ಟು ಪಕ್ಷಿಧಾಮ. ಯಾವ ಪಕ್ಷಿಧಾಮ ಹೇಳ್ರಿ ರಂಗನತಿಟ್ಟು ಪಕ್ಷಿಧಾಮ. ಬಟ್ ಇತ್ತೀಚೆಗೆ ನೋಡಿ ಕರೆಂಟ್ ಅಫೇರ್ಸ್ ಗೊತ್ತೀನಿ 100ನೇದಲ್ಲಿ ಬರ್ತದೆ ಬಂದಾಗ ಸರ್ ಯಾವತ್ ಜಯಪ್ರಕಾಶ್ ನಾರಾಯಣ್ ಅಂತಕ್ಕಂಥದ್ದು ಕಂಡು ಬರ್ದೇನ್ ಗೊತ್ತಿಲ್ಲ ಉತ್ತರ ಪ್ರದೇಶ. ಆ ಪ್ರದೇಶ ಹೇಳ್ರಿ ಉತ್ತರ ಪ್ರದೇಶ ಅದಲ್ವಾ, ಇರ್ಲಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಸರಿ ನೋಡ್ರಿ ಗೊತ್ತಿರೋ ಉತ್ತರ ಪ್ರದೇಶ ರಾಜಧಾನಿ ಯಾವ್ದು ಹೇಳ್ರಿ ಲಕ್ನೋ ಅಂತಕ್ಕಂಥದ್ದು. ಯಾವ್ದು ಹೇಳ್ರಿ ಲಕ್ನೋ. ಸರ್ ಮಧ್ಯಪ್ರದೇಶ ರಾಜಧಾನಿ ಯಾವ್ದು ಹೇಳ್ರಿ ಭೋಪಾಲ್. ರಾಜಸ್ಥಾನದ್ದು ಯಾವ್ದಾಗ ಗೊತ್ತೇನ್ರಿ ಜೈಪುರ್. ಗುಜರಾತ್ ರಾಜಧಾನಿ ಯಾವ್ದು ಹೇಳ್ರಿ ಪ್ರಮುಖ ಗಾಂಧಿನಗರ. ಯಾವ ನಗರ ಗಾಂಧಿನಗರ ಅದಲ್ವಾ, ಗೊತ್ತಿರ್ಲಿಕ್ಕೆ ಹೇಳ್ತಿರ್ತಾರ ನೋಡ್ರಿ. ಎಸ್ ಅದಲ್ವಾ. ನೆಕ್ಸ್ಟ್ ಹೋಗಂಬರದಲ್ವಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗಂಬಂತ ನೋಡ್ರಿ 2026ರಲ್ಲಿ ನೋಡ್ರಿ 2000 ಏನ್ ಗೊತ್ತೇನೆ 2026ರಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅಂದ್ರೆ CDS ಅದಲ್ವಾ ಮತ್ತು ಮಿಲಿಟರಿ ವ್ಯವಹಾರಗಳೇನ್ ಗೊತ್ತ ಇಲಾಖೆಯ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲು ಕ್ವಶನ್ ಕ್ಯಾರ್. ಸದರಿ ಎ ಕೊಟ್ಟಿದ್ದಾರೆ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಮಣಿ. ಬಿ ಏನ್ ಗೊತ್ತೇನೆ ಭರತ್ ಖೇರಾ. ಸಿ ಏನ್ ಗೊತ್ತೇನೆ ವಿಶ್ವಜಿತ್ ಸಹಾಯ. ಡಿ ಕೊಟ್ಟಿದಾರ ಪ್ರಸೂನ್ ಜೋಶಿ ಕೊಟ್ಟಿದಾರ. ಸ್ನೇಹಿತರೆ ಗೊತ್ತಿರ್ಬೇಕಿಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ಮೈಂಡ್ ಕೆಲಸ ಕೊಡ್ಬೇಕಲ್ವಾ. ಅಂದ್ರೆ ಲೆಫ್ಟಿನೆಂಟ್ ಅಂತ ಬಂದಾಗ ಇವ್ರೇ ಆಗಿರ್ತಾರೆ ಲೆಫ್ಟಿನೆಂಟ್ ಜನರಲ್ NS ಏನ್ ಗೊತ್ತೇನ್ ರಾಜ್ಯ ಏನ್ ಗೊತ್ತ ಸುಬ್ರಹ್ಮಣ್ಯ ಅಂತಕ್ಕಂಥವ್ರು. ಇವ್ರೇನ್ ಗೊತ್ತೇನ್ರಿ ಪ್ರಮುಖವಾಗಿ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ ಶಸ್ತ್ರ ಪಡೆಗಳು ಅದಲ್ವಾ. ಈಗ ನೋಡ್ರಿ ಶಸ್ತ್ರ ಪಡೆಗಳು ಏನ್ ಗೊತ್ತೇನ್ರಿ ಹುದ್ದೆಗಳ ಮುಖ್ಯಸ್ಥರ ಇರ್ತಾರಪ್ಪ ಅಂದಾಗ ಪ್ರಮುಖವಾಗಿ CDS ಅಂತಕ್ಕಂಥ ಹೇಳ್ರಿ CDS ಅಂತಕ್ಕಂಥ. CDS ನಲ್ಲಿ ಗೊತ್ತಿರ್ಬೇಕು ಚೀಫ್ ಡಿಫೆನ್ಸ್ ಆಫ್ ಸ್ಟಾಫ್ ಅಂತಕ್ಕಂಥದ್ದು ಅದಲ್ವಾ. ಈಗ ನೋಡ್ರಿ ಗೊತ್ತಿರ್ಲಿ CDS ಹಾಗಾದ್ರೆ ನಮ್ ಭಾರತ ದೇಶದ ಮೊಟ್ಟ ಮೊದಲ CDS ಯಾರ ಗೊತ್ತೇನ್ರಿ ಬಿಪಿನ್ ರಾವತ್ ಅಂತಕ್ಕಂಥ. ಬಿಪಿನ್ ರಾವತ್ ಅದಲ್ವಾ. ಅವರು ಏನ್ ಗೊತ್ತ ಹೆಲಿಕಾಪ್ಟರ್ದಾಗ ಅಪಘಾತ ಮಾನವ ಅಂತಾರೆ. ನಂತರ ಅನಿಲ್ ಚವಾಣ್ ಅವ್ರ ಆಗಿದ್ರು. ನಂತರ ಬಂದಾಗ ಇವಾಗ ನೂತನವಾಗ್ಯಾರ ಅಂತ ನೋಡ್ರಿ ಯಾರು ಗೊತ್ತೇನ್ರಿ ಸರ್ ಸಿಂಪಲ್ ಆಗಿ ಗೊತ್ತಿರ್ಬೇಕು ಯಾರಪ್ಪ ಬಂದಾಗ ಎಸ್ ನೋಡ್ರಿ NS ರಾಜಸುಬ್ರಹ್ಮಣ್ಯ ಅಂತಕ್ಕಂಥ. ಅಂದ್ರೆ ಈಗ ನೋಡ್ರಿ ಭಾರತೀಯ ಏನಪ್ಪ ಬಂದಾಗ ಸರ್ ನೋಡಿ ಭಾರತೀಯ ಸೇನಾ ಆಗಿರ್ಬೋದು ಅದಲ್ವಾ. ನಂತರ ವಾಯುಸೇನೆ ಆಗಿರ್ಬೋದು ವಾಯುಸೇನೆ ಅದಲ್ವಾ. ಸರ್ ನಂತರ ಬಂದಾಗ ನೌಕಾ ಸೇನೆ ಆಗಿರ್ಬೋದು ಅಂದ್ರೆ ಭೂಪಡೆ ವಾಯುಪಡೆ ನೌಕಾಪಡೆ ಅಂತ ಕರೀತಾರೆ ನೋಡ್ರಿ. ಮೂರು ಪಡೆಗಳ ಮುಖ್ಯಸ್ಥರ CDS ಇರ್ತಾರೆ ಅದೆಲ್ಲ. CDS ನ ಚೀಫ್ ಡಿಫೆನ್ಸ್ ಆಫ್ ಸ್ಟಾಫ್ ಅಂತಕ್ಕಂಥದ್ದು ಅಲ್ವಾ, ಗೊತ್ತಿರ್ಲಿ. ಈ ಮೂರು ಪಡೆಗಳ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದೆ ನೋಡೋದಲ್ವಾ ನನ್ನ ಚಾನಲ್ಗೆ ನೋಡ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ 3ನೇ ಕ್ವಶನ್ ಬರ್ರಿ ನೋಡ್ರಿ. ಜನವರಿ ನೋಡ್ರದಲ್ವಾ ಜನವರಿ 2026 ಹೊತ್ತಿಗೆ ಸರ್ ದಕ್ಷಿಣ ಆಫ್ರಿಕಾದಿಂದ G20 ಔಪಚಾರಿಕ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ ನೋಡ್ರಿ. ಅಂತಾರಾಷ್ಟ್ರೀಯ ಸಂಘಟನೆ ಕ್ವಶನ್ ಕೇಳ್ತಿರ್ತಾರದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಜನವರಿ 2026 ಹೊತ್ತಿಗೆ ದಕ್ಷಿಣ ಆಫ್ರಿಕಾದಿಂದ G20 G20ಯ ಔಪಚಾರಿಕ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ ಕ್ವಶನ್ ಕ್ಯಾರ್. ನೋಡ್ರಿ ಎ ಕೊಟ್ಟಿದ್ದಾರೆ ಅಮೆರಿಕ ಸಂಯುಕ್ತ ಸಂಸ್ಥಾನ. ಬಿ ಕೊಟ್ಟಿದ್ದಾರೆ ಭಾರತ. ಸಿ ಕೊಟ್ಟಿದ್ದಾರೆ ಸೌದಿ ಅರೇಬಿಯಾ. ಡಿ ಕೊಟ್ಟಿದ್ದಾರೆ ಬ್ರೆಜಿಲ್. ಸದ್ಯ ಗೊತ್ತಿರ್ಬೇಕು ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರೋದಲ್ವಾ. ನೋಡಿದ ಎಲ್ಲಪ್ಪ ಅಂದ್ರೆ ಬ್ರೆಜಿಲ್ ನೋಡ್ರಿ ಅದಲ್ವಾ. ಎಲ್ಲಪ್ಪ ಅಂದ್ರೆ ಡಿ ಆಪ್ಷನ್ ಆಗಿರುತ್ತೆ ಬ್ರೆಜಿಲ್ ನಡೆದ ನೋಡ್ರಿ 2026 ಅದಲ್ವಾ. ನೋಡಿ G20 ಅಂತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಅದಲ್ವಾ. ಇವು ಅಂತಾರಾಷ್ಟ್ರೀಯ ಸಂಘಟನೆಗಳಾಗಿ ಈ ಕ್ವಶನ್ ಗಳು ಫಿಕ್ಸ್ ಇರ್ತಾರೆ ನೋಡ್ರಿ ಅದಲ್ವಾ. ಇವು ಅಂತಾರಾಷ್ಟ್ರೀಯ ಸಂಘಟನೆಗಳು ಪರ್ಟಿಕ್ಯುಲರ್ ಆಗಿ ಮಾಡ್ತೀನಿ ಅದಲ್ವಾ. ಬರ್ರಿ ಕ್ಲಾಸ್ಗಳದಲ್ವಾ. ಯಾರ ಹೊಸದ ನೋಡಿದ್ರಿ ಶೇರ್ ಮಾಡ್ರಿ ಅದಲ್ವಾ, ಸಬ್ಸ್ಕ್ರೈಬ್ ಮಾಡ್ರಿ ಅದಲ್ವಾ. ಬರ್ರಿ ಈಗ ನೋಡ್ರಿ ಪ್ರಮುಖವಾಗಿ ನಮ್ G20 ಅಂತ ಗೊತ್ತಿರ್ಬೇಕು. ಯಾವ 20 ಹೇಳ್ರಿ ಸರ್ G20 ಅಂತಕ್ಕಂಥದ್ದು ನೋಡ್ರಿ. G20 ಸ್ಥಾಪನೆ ಆದ ವರ್ಷ ನೋಡ್ರಿ 1999 ಅದಲ್ವಾ. ಸರ್ 1919 ಸ್ಥಾಪನೆ ಆಗುತ್ತೆ ನೋಡ್ರಿ G20ಯ. ಸರ್ ಒಟ್ಟು ಸದಸ್ಯ ರಾಷ್ಟ್ರಗಳು 21 ನೋಡೋದಲ್ವಾ. ಇವಾಗ ಅದ್ರಾಗ ಪ್ರಮುಖವಾಗಿ G21 ಅಂತ ಕರೀತಾರೆ. ಇದ್ರಾಗ ಏನ್ ಗೊತ್ತೇನ್ರಿ ಪ್ರಮುಖವಾಗಿ 19 ಏನ್ ಗೊತ್ತೇನ್ರಿ 19 ದೇಶಗಳು. ಎರಡೇನ್ ಗೊತ್ತೇನ್ರಿ ಒಕ್ಕೂಟ ಅಥವಾ ಏನ್ ಗೊತ್ತೇನ್ ಯೂನಿಯನ್ ಅಂತಕ್ಕಂಥ ಕಂಡು ಬರ್ತಾರೆ ಅದಲ್ವಾ. G20 ಅಂದ್ರೆ ಗ್ರೂಪ್ ಆಫ್ 20 ಅಂತಕ್ಕಂಥದಲ್ವಾ, ಗೊತ್ತಿರ್ಲಿ ಅದಲ್ವಾ. ಎಸ್ ಇದ್ರಾಗ ನೋಡ್ರಿ ಈ ಅಂತಾರಾಷ್ಟ್ರೀಯ ಸಂಘಟನೆ ಬಂದಾಗ ಈ ಸದಸ್ಯ ರಾಷ್ಟ್ರಗಳು ಗೊತ್ತಿರ್ಬೇಕು ನಮ್ ಅದಲ್ವಾ. ನೋಡ್ರಿ ಸದಸ್ಯ ರಾಷ್ಟ್ರಗಳು ಗೊತ್ತಿರ್ಬೇಕು ಅದಲ್ವಾ. ಈಗ ಒಂದು ಕೋಡ್ ಮಾಡಿದೀನಿ ಎಕ್ಸೆಲ್. ಆ ಕೋಡ್ ಮುಖಾಂತರ ನೋಡ್ಕೊಂತ ಹೋಗಂತಲ್ವಾ. ಬರ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಕೋಡ್ ಮುಖಾಂತರ ನೋಡ್ಕೊಂತ ಹೋಗೋಣಂತ. ಬರ್ರಿ ಕೋಡ ಏನ್ ಗೊತ್ತೇನ್ ಕೋಡ ಸೀತಾ ಏನ್ ಗೊತ್ತೇನ್ ಸೀತಾ ಗುರುಜಿ BA ಮಾಡಿ SSC ಜಾಬ್ ಏನ್ ಗೊತ್ತೇನ್ರಿ ಫೇಸ್ ಮೀ ಅಂದ್ರು ಅಂದ್ರ ನಮ್ ಆನ್ಸರ್ ಬೇರೆ. ಅದು ಫೇಸ್ ಮೀ ಸ್ಪೆಲ್ಲಿಂಗ್ ಬೇರೆ ಬರುತ್ತೆ ಹಂಗ ತಿಳ್ಕೊಂಡ್ರೆ ನಮ್ ಆನ್ಸರ್ ಆಗಿದೆ. 1 2 3 4 5 6 7 8 9 10 11 12 13 14 15 16 17 18 19 20 21 ಅಲ್ವಾ.
ನೋಡ್ರದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ನೀವು ಇಂಪಾರ್ಟೆಂಟ್ ಆಗಿರ್ತದ ಸೀತಾ ಗುರುಜಿ ಏನ್ ಗೊತ್ತೇನ್ರಿ BA ಮಾಡಿ SSC ಜಾಬ್ ಏನ್ ಗೊತ್ತೇನ್ರಿ ಅದಲ್ವಾ ಪ್ರಮುಖವಾಗಿ ನೋಡ್ರಿ ಫೇಸ್ ಮೀ ಏನ್ ಗೊತ್ತೇನ್ರಿ ಅದಲ್ವಾ ಫೇಸ್ ಮೀ ಏನ್ ಗೊತ್ತೇನ್ರಿ ಅಂದ್ರ ಅಂತಕ್ಕಂಥದಲ್ವಾ ಗೊತ್ತಿರ್ಬೇಕು ಕೇಳ್ತಿರ್ತಾರ ನೋಡ್ರಿ ಪ್ರಮುಖವಾಗಿ ಎಸ್ ಅಂದ್ರೆ ಸೌದಿ ಅರೇಬಿಯಾ ಯಾರ್ಯಾರು ಹೇಳ್ರಿ ಸೌದಿ ಅರೇಬಿಯಾ ಸರ್ ಐ ಅಂದ್ರೆ ಯಾವ್ದು ಗೊತ್ತೇನ್ರಿ ಪ್ರಮುಖವಾಗಿ ಇಂಡಿಯಾ ಅದಲ್ವಾ ಟಿ ಅಂದ್ರ ಟರ್ಕಿ ಎ ಅಂದ್ರೆ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಯಾವ್ದು ಹೇಳ್ರಿ ಆಸ್ಟ್ರೇಲಿಯಾ ತಗೊಂಡದಲ್ಲ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಜಿ ಅಂದ್ರೆ ಜರ್ಮನ್ ಇವ್ ಅಂದ್ರೆ USA ಆರ್ ಅಂದ್ರೆ ರಷ್ಯಾ ಇವ್ ಅಂದ್ರೆ ನೋಡ್ರಿ ಅಂತಾರ ಸರ್ ನೋಡ್ರಿ UK ಅಂತಕ್ಕಂಥದ್ದು ಅದಲ್ವಾ ಜೆ ಅಂದ್ರ ಅದಲ್ವಾ ಜಪಾನ್ ಅಂತಕ್ಕಂಥದ್ದು ಸರ್ ಬಿ ಅಂದ್ರೆ ಬ್ರೆಜಿಲ್ ಎ ಅಂದ್ರೆ ಏನ್ ಗೊತ್ತೇನ್ರಿ ಸರ್ ಇವಾಗ ಪ್ರಮುಖವಾಗಿ ಅರ್ಜೆಂಟೀನಾ ಅಂತಕ್ಕಂಥದ್ದು ನಂತರ ಎಸ್ ಅಂದ್ರೆ ಸೌತ್ ಕೊರಿಯಾ ಇನ್ನೊಂದ್ ಎಸ್ ಅಂದ್ರ ಸೌತ್ ಆಫ್ರಿಕಾ ಸಿ ಅಂದ್ರೆ ಏನ್ ಗೊತ್ತೇನ್ರಿ ಸರ್ ಕೆನಡಾ ದೇಶ ಅಂತಕ್ಕಂಥದ್ದು ಎಫ್ ಅಂದ್ರ ಫ್ರಾನ್ಸ್ ಇ ಅಂದ್ರೆ ಏನ್ ಗೊತ್ತೇನ್ರಿ ಇಟ್ಲಿ ದೇಶ ಇನ್ನೊಂದ್ ಇ ಅಂದ್ರ ಕೆನಡಾ ದೇಶ ಸರ್ ಎಂ ಅಂದ್ರ ಮೆಕ್ಸಿಕೋದಲ್ವಾ ಸರ್ ನಂತರ ಇ ಅಂದ್ರ ಗೊತ್ತಿರ್ಬೇಕು ಏನ್ ಗೊತ್ತೇನೆ ಇ ಅಂದ್ರ ಯುರೋಪಿಯನ್ ಯೂನಿಯನ್ ಎ ಅಂದ್ರ ಆಫ್ರಿಕನ್ ಯೂನಿಯನ್ ಅಂತಕ್ಕಂಥದಲ್ವಾ ಸರ್ ಟೋಟಲ್ ನೋಡ್ರಿ 19 ದೇಶ ಏನ್ ಗೊತ್ತೇನೆ ಎರಡ್ ಏನ್ ಗೊತ್ತೇನೆ ಒಕ್ಕೂಟ ಅಂತಕ್ಕಂಥ ಕಂಡ್ಬರ್ತಾವ ಅದಲ್ವಾ ಇದು ಪ್ರತಿ ವರ್ಷ ನಡೀತು ನೋಡಿ ಬಟ್ 2000 ಏನ್ ಗೊತ್ತೇನಿ 22 23 ಏನ್ ಗೊತ್ತೇನ್ರಿ ಈ G20 18ನೇ ಶೃಂಗಸಭೆನ ಭಾರತ ದೇಶದಲ್ಲಿ ನಡೀತ್ರಿ ಅದಲ್ವಾ ಸರ್ ನೋಡ್ರಿ 18ನೇ ಶೃಂಗಸಭೆ ಭಾರತ ದೇಶದಲ್ಲಿ ನಡೀತು ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿ ನಡೆದ ನೋಡ್ರಿ G20 ಶೃಂಗಸಭೆ ಭಾರತ ದೇಶ ನೋಡ್ರಿ 18 ನಡೀತ್ರಿ ಅಂದ್ರೆ 2023 ನಡೆದಾರ ಅಂದ್ರೆ 18ನೇ ಶೃಂಗಸಭೆ ಈಗ ಥೀಮ್ ಆಗಿತ್ತು ನೋಡ್ರಿ ವಸುದೈವ ಕುಟುಂಬಕಂ ಅಂತಕ್ಕಂಥದ್ದು ಅದಲ್ವಾ ಸರ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ಬೋದು ಎಸ್ ನೆಕ್ಸ್ಟ್ ಬಂದಾಗ 4ನೇ ಕ್ವಶನ್ ಬರೋದಲ್ವಾ ನೋಡ್ರಿ 2026 ನೋಡ್ರಿ 2026 ಚಳಿಗಾಲದ ಒಲಿಂಪಿಕ್ಸ್ ಅದಲ್ವಾ ಸರ್ ಅತಿಥಿಯ ದೇಶ ಅತಿಥಿಯ ನಗರವು ಅದಲ್ವಾ ಸಜ್ಜಾಗುತ್ತಿದೆ ಕ್ರೀಡಾಕೂಟಗಳು ಎಲ್ಲಿ ನಡೆಯಲಿವೆ ಅಂದ್ರ 2026 ಚಳಿಗಾಲ ಒಲಿಂಪಿಕ್ಸ್ ಅತಿಥಿಯ ನಗರ ಸಜ್ಜಾಗ್ಯದ ಅದಲ್ವಾ ಆ ಕ್ರೀಡಾಕೂಟ ಇಲ್ಲಿ ನಡೆಯೋದ್ ಕ್ವಶನ್ ಕೇರ್ ಅದಲ್ವಾ ನೋಡ್ರಿ ಹೇಗ್ ಕೊಟ್ಟಿದ್ದಾರ ಸಪ್ಪೋರ್ ಅದಲ್ವಾ ಸಪ್ಪೋಪೋರ್ ಅದಲ್ವಾ ನಂತರ ಬಿ ಓಸ್ಲೋ ಸಿ ಮಿಲನ್ ಕೋಟಿನಾ ಡಿ ಬೀಜಿಂಗ್ ಕೊಟ್ಟಿದ್ದಾರ ಅದಲ್ವಾ 4ನೇ ಏನಪ್ಪಾ ಬಂದಾಗ ಕ್ವಶನ್ ಏನಪ್ಪಾ ಅಂದ್ರ ಆನ್ಸರ್ ಗೊತ್ತಿರೋದಲ್ವಾ ಎಲ್ಲ ನಡೆದ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಇದು ಎಲ್ಲ ನೋಡ್ರಿ ನಡೆದ ಗೊತ್ತೇನ್ರಿ ಸರ್ ಇದು ಮಿಲನ್ ದೇಶದ ಕೋಟಿನ ಅಂತಕ್ಕಂಥ ನಡೆದ ನೋಡಿ ಎಲ್ಲಿ ಗೊತ್ತೇನ್ ಮಿಲನ್ ದೇಶದ ಕೋಟಿನ ಅಂತಕ್ಕಂಥಲ್ಲಿ ಎಲ್ಲಿ ಗೊತ್ತ ಮಿಲನ್ ದೇಶದ ಕೋಟಿನ ಅಂತಕ್ಕಂದ್ರ ಈ ಮಿಲನ್ ನಡೆದಾರಿ ಗೊತ್ತಿರ್ಬೇಕು ಮಿಲನ್ ಅಂದ್ರೆ ಎಲ್ಲಿ ಬರುತ್ತೆ ಗೊತ್ತೇನಿ ಯಾವ ದೇಶದ ಬಂದಾಗ ಸರ್ ಇಟ್ಲಿ ದೇಶದ ನಡೆದಾರಿ ಯಾವ ದೇಶ ಗೊತ್ತಿ ಇಟ್ಲಿ ಅದಲ್ವಾ ಈಗ ನೋಡ್ರಿ ಒಲಿಂಪಿಕ್ಸ್ ಅಂದ್ರೆ ಇವ್ ಇಂಪಾರ್ಟೆಂಟ್ ಆಗಿರುತ್ತಲ್ವಾ ಒಲಿಂಪಿಕ್ಸ್ ಬಗ್ಗೆ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ ಒಲಿಂಪಿಕ್ಸ್ ಬಗ್ಗೆ ಕ್ವಶನ್ ಕೇಳ್ತಿರ್ತಾರಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ ಇವಾಗ ಸರ್ ಇವಾಗ ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ ನಿಯಂತ್ರಣ ಮಾಡುವ ಮಂಡಳಿ ಐಒಸಿ ಸರ್ ಐಒಸಿ ಅಂದ್ರ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತಕ್ಕಂಥದ್ದು ನೋಡೋದಲ್ವಾ ಈ ಐಒಸಿ ಸ್ಥಾಪನೆ ಯಾವ್ದು 1894 ಅದಲ್ವಾ 1894 ಏನ್ ಗೊತ್ತೇನ್ರಿ ಸರ್ ಜೂನ್ ಏನ್ ಗೊತ್ತ ಜೂನ್ 23 ಸ್ಥಾಪನೆ ಆಗುತ್ತೆ ಅದಕ್ಕೆ ಏನ್ ಗೊತ್ತ ಜೂನ್ 23ಕ್ಕ ಸರ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ ಅದಲ್ವಾ ಸರ್ ಇವಾಗ ಅಂತಾರಾಷ್ಟ್ರೀಯ ಮಟ್ಟದ ನಿಯಂತ್ರಣ ಮಾಡೋದು ಐಒಸಿ ಹಾಗಾದ್ರೆ ನಮ್ಮ ಭಾರತ ದೇಶದ ನೋಡ್ರಿ ಒಲಿಂಪಿಕ್ಸ್ ನಿಯಂತ್ರಣ ಮಾಡೋ ಮಂಡಳಿ ಯಾವ್ದು ಗೊತ್ತೇನ್ರಿ IOA ಯಾವ್ದು IOA ಸರ್ IO ಏನ್ ಬಂದಾಗ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತಕ್ಕಂಥದಲ್ವಾ ಗೊತ್ತಿಲ್ಲ ಇದರ ಪ್ರೆಸೆಂಟ್ ಅಧ್ಯಕ್ಷರ ಗೊತ್ತೇನ್ರಿ PT ಉಷಾ ಅದಲ್ವಾ ಯಾವ ಉಷಾ ಗೊತ್ತೇನ್ರಿ PT ಉಷಾ ಅಂತಕ್ಕಂಥದ್ದು ಇನ್ ನೋಡ್ರಿ ಒಲಿಂಪಿಕ್ಸ್ ನಾಗ ಪ್ರಕಾರಗಳು ಸರ್ ಕೇಳ್ತಿರ್ತಾರ ನೋಡ್ರಿ ಒಲಿಂಪಿಕ್ಸ್ ಏನ್ ಗೊತ್ತೇನ್ರಿ ಪ್ರಕಾರಗಳು ಯಾವ ಕಾರ್ಯಗಳು ಪ್ರಕಾರ ಟೈಪ್ಸ್ ಆಫ್ ಒಲಿಂಪಿಕ್ಸ್ ಬಂದಾಗ ನೋಡ್ರಿ ಒಲಿಂಪಿಕ್ಸ್ ನ ಪ್ರಕಾರಗಳು ಎಷ್ಟು ಕಂಡು ಬರ್ತಾವ ಗೊತ್ತೇನ್ರಿ ಪ್ರಮುಖವಾಗಿ ಸರ್ 3 ಕಂಡು ಬರ್ತಾವ ನೋಡ್ರಿ ಅದಲ್ವಾ ಸರ್ ಬೇಸಿಗೆ ಒಲಿಂಪಿಕ್ಸ್ ಚಳಿಗಾಲದ ಒಲಿಂಪಿಕ್ಸ್ ನಂತರ ಬಂದಾಗ ಪ್ಯಾರಾ ಒಲಿಂಪಿಕ್ಸ್ ಯಾವ ಒಲಿಂಪಿಕ್ಸ್ ಹೇಳ್ರಿ ಪ್ಯಾರಾ ಒಲಿಂಪಿಕ್ಸ್ ಅದಲ್ವಾ ಈಗ ಅದ್ರ ನೋಡಿ ಚಳಿಗಾಲದ ಒಲಿಂಪಿಕ್ಸ್ ಏನದ ನೋಡ್ರಿ ಒಲಿಂಪಿಕ್ಸ್ ಅಂತ ಬಂದಾಗ ಎಷ್ಟು ವರ್ಷಕ್ಕೆ ಮಾಡಿರ್ತ ಗೊತ್ತಿ 4 ವರ್ಷಕ್ಕೆ ಮಾಡಿರ್ತ ನೋಡ್ತಿದ್ದಾರೆ ಆಮೇಲೆ ಪ್ರಪಂಚದ ನೋಡ್ರಿ ಪ್ರಪಂಚದಲ್ಲೇ ಅದಲ್ವಾ ಸರ್ ಮೊಟ್ಟ ಮೊದಲ ಬಾರಿ ಒಲಿಂಪಿಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಗೊತ್ತೇನ್ರಿ ಗ್ರೀಕ್ ದೇಶದಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಆ ಗ್ರೀಕ್ ದೇಶದಲ್ಲಿ ಏನ್ ಗೊತ್ತೇನ್ರಿ ಹೆರ್ಲಾಕ್ಸ್ ಅಂತಕ್ಕಂಥ ರಾಜ್ಯ ಇರ್ತಾನೆ ಆ ರಾಜ್ಯ ಏನ್ ಮಾಡ್ತಾನೆ ಗೊತ್ತೇನ್ ಮೊಟ್ಟ ಮೊದಲ ಬಾರಿ ಸ್ಟಾರ್ಟ್ ಮಾಡ್ತಾನೆ ಒಲಿಂಪಿ ಅಂತಕ್ಕಂಥ ಬೆಟ್ಟ ಸ್ಟಾರ್ಟ್ ಮಾಡ್ತಾನೆ ಅದಲ್ವಾ ಇರ್ಲಿ ಅದಲ್ವಾ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಎಸ್ ನೆಕ್ಸ್ಟ್ ಕ್ವಶನ್ ಬರೋದಲ್ವಾ ಪ್ರಮುಖವಾಗಿ ಗೊತ್ತಿರಬೇಕು 5ನೇ ಕ್ವಶನ್ ರೀ ನೋಡ್ರಿ ಭಾರತದ ಯಾವ ರಾಜ್ಯವು ಅದಲ್ವಾ ತನ್ನ ಎಲ್ಲಾ ಪಂಚಾಯತ್ಗಳಲ್ಲಿ 100% ಅದಲ್ವಾ ಡಿಜಿಟಲ್ ಸಾಕ್ಷರತೆ ಸಾಧಿಸಿದ ಮೊದಲ ರಾಜ್ಯದ ಕ್ವಶನ್ ಕೇರ್ ಸರ್ ಎ ಕರ್ನಾಟಕ ಬಿ ಗೋವಾ ಅದಲ್ವಾ ಸಿ ಏನ್ ಗೊತ್ತೇನ್ರಿ ಕೇರಳ ಡಿ ತೆಲಂಗಾಣ ಕೊಟ್ಟಿದ್ದಾರೆ ನೋಡ್ರಿ ಯಾವಾದ್ರೆ ಕರೆಂಟ್ ಅಫೇರ್ಸ್ ಹೊಸ ರಾಜ್ಯದಾಗ ಕೇಳ್ಕೊಡ್ರಿ ಅಂದ್ರೆ ಸರ್ ನಿಮ್ಗೆ ಹೇಳ್ತೀನಿ ಎಲ್ಲಾಗಿರುತ್ತೆ ಗೊತ್ತೇನೆ ಕೇಳನೇ ಆಗಿರುತ್ತೆ ಅದಲ್ವಾ ಪ್ರಮುಖವಾಗಿ 5ನೇ ಆನ್ಸರ್ ಯಾವ್ದು ಗೊತ್ತೇನೆ ಸಿ ಅಂದ್ರ ಪ್ರಮುಖವಾಗಿ ಗ್ರಾಮ ಪಂಚಾಯತ್ ಅಂದ್ರ ಎಲ್ಲಾ ಪಂಚಾಯತ್ ಏನ್ ಗೊತ್ತೇನ್ರಿ 100% ಡಿಜಿಟಲ್ ಸಾಕ್ಷರತೆ ಸಾಧಿಸಿದ
ಅದಂದ್ರ ಸಾಕ್ಷರತೆ ಕುರಿತೇನ್ ಗೊತ್ತೇನ ಮೊದಲ ರಾಜ್ಯ ಬಿ ಅದ ನೋಡ್ರಿ ನಮ್ಮ ಭಾರತ ದೇಶದಾಗ ಆಕ್ಚುಲಿ ಈ ಅತಿ ಹೆಚ್ಚಿನ ಗೊತ್ತೇನ್ರೆ ಸಾಕ್ಷರತೆ ಹೊಂದಿರುವ ರಾಜ್ಯ ಕೂಡ ಯಾವ್ದ ಗೊತ್ತೇನ್ರೆ ಪ್ರಮುಖವಾಗಿ ಕೇರಳ ರಾಜ್ಯ. ಯಾವ ರಾಜ್ಯದ ಹೇಳ್ರಿ ಸರ್? ಕೇರಳ ಅಂತಕ್ಕಂಥದ್ದು. ಯಾವ ರಾಜ್ಯ? ಕೇರಳ ರಾಜ್ಯ ಅಂತಕ್ಕಂಥದ್ದು. ಅದ್ರಾಗ ನೋಡ್ರಿ ಎಲ್ಲಾ ಪಂಚಾಯತ್ಗಳಲ್ಲಿ 100% ಡಿಜಿಟಲ್ ಸಾಕ್ಷರತೆ ಅಂದ್ರೆ ಡಿಜಿಟಲ್ ಮೂಲಕ ಅದಲ್ವಾ ಸಾಕ್ಷರತೆ ಅಂತಕ್ಕಂಥ ಯಾವ್ದು ಗೊತ್ತೇನೆ? ಕೇರಳ ಅಂತಕ್ಕಂಥ ಕೊಡ್ಸೋದು. ಅಂದ್ರೆ ಪ್ರತಿ ಎಲ್ಲಾ ಪಂಚಾಯತ್ಗಳಿಗೆ ಏನ್ ಗೊತ್ತೇನ್ರಿ ಅದು ಸಾಕ್ಷರತೆ ವರ್ಷಂತ್ರಿ. ಆಮೇಲೆ ಈ ಪಂಚಾಯತ್ ಬಂದಾಗ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ಅಂತಕ್ಕಂಥ ಯಾವ ಜಾರಿಗೆ ಬರ್ತದೆ ಗೊತ್ತೇನ್ರಿ? 1959 1959 ಗೊತ್ತೇನ್ರಿ? ಅಕ್ಟೋಬರ್ ಸರ್ 2 ನೋಡಿ, ಅಕ್ಟೋಬರ್ 2 ಎಲ್ಲಂದ್ರ ಸರ್ ರಾಜಸ್ಥಾನದ ಅಲ್ವಾ? ಈ ರಾಜಸ್ಥಾನದ ಏನ್ ಗೊತ್ತೇನ್? ನಾಗೂರ್ ಅಂತಕ್ಕಂಥ, ನಾಗೂರ್ ಹೇಳ್ರಿ, ನಾಗೂರ್ ಅಂತಕ್ಕಂಥ ಜಾರಿಗೆ ಬರ್ತದೆ ನೋಡ್ರಿ. ಸರಿ, ಪಂಚಾಯತ್ ವ್ಯವಸ್ಥೆ ನಮ್ಮ ಭಾರತ ದೇಶ ಗೊತ್ತೇನ್? 3 ಟೈರ್ ಅಂತ ಕರೀತಾರ, ಅಂದ್ರೆ 3 ಪದ್ಧತಿ ಅದಲ್ವಾ? ಈ ನೋಡಿ ಜಿಲ್ಲಾ ಪಂಚಾಯತ, ಸರ್ ತಾಲೂಕಾ ಪಂಚಾಯತ, ನಂತರ ಬಂದಾಗ ಏನ್ ಗೊತ್ತೇನ್ರಿ? ಗ್ರಾಮ ಪಂಚಾಯತ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಅದಲ್ವಾ? ಗೊತ್ತಿರ್ಲಿ. ಆಮೇಲೆ ಇವಾಗ ಪ್ರಮುಖವಾಗಿ ಗೊತ್ತಿರ್ಲಿ ಪಂಚಾಯತ್ ರಾಜ್ ದಿವಸ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತಿರ್ಲಿ? ಏಪ್ರಿಲ್ 24 ಪ್ರತಿ ವರ್ಷ ಪಂಚಾಯತ್ ರಾಜ್ ಅಂತಕ್ಕಂಥ ಆಚರಣೆ ಮಾಡ್ತಾರೆ ನೋಡ್ರಿ ಅದಲ್ವಾ? ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 24 ಪಂಚಾಯತ್ ರಾಜ್ ದಿವಸ ಕೂಡ ಆಚರಣೆ ಮಾಡ್ತಾರ. ಈಗ ನೋಡ್ರಿ ಪಂಚಾಯತ್ ರಾಜ್ ಸಂಬಂಧಪಟ್ಟ ತಿದ್ದುಪಡಿಗಳು ಬಂದಾಗ 73 ಮತ್ತೆ 74 ತಿದ್ದುಪಡಿಗಳು ರೀ ಅದಲ್ವಾ? ಗೊತ್ತಿರ್ಲಿ. ಎಸ್. ನೆಕ್ಸ್ಟ್ ಬಂದಾಗ 6ನೇ ಕ್ವಶನ್ ಹೋಗೊಂಬರದಲ್ವಾ? ಪ್ರಮುಖವಾಗಿ ಗೊತ್ತಿಲ್ಲ 6ನೇ ಕ್ವಶನ್ ನೋಡ್ರಿ. ಹೊಸದಾಗಿ ಉಡಾವಣೆ ಮಾಡಲಾದ ನೋಡ್ರಿ ಓಷನ್ ವಾಚ್ ಗ್ರಹದ ಪ್ರಾಥಮಿಕ ಉದ್ದೇಶ ಕ್ವಶನ್ ಕ್ಯಾರ್ ಸರ್? ಎ ಕೊಟ್ಟಿದಾರ ವಲಸೆ ತಿಮಿಂಗಲ್ ಮಾರ್ಗಗಳನ್ನು ಪತ್ತೆ ಹಚ್ಚುವುದು, ಬಿ ಕೊಟ್ಟಿದಾರ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಮೇಲ್ವಿಚಾರಣೆ ಮಾಡೋದು, ಸಿ ಸುನಾಮಿ ಅಲೆಗಳ ಮುನ್ಸೂಚನೆ ಕೊಟ್ಟಿದಾರ, ಡಿ ಆಳ ಸಮುದ್ರದ ಖನಿಜಗಳ ನಕ್ಷೆ ರಚನೆ ಕೊಟ್ಟಿದಾರ ಅದಲ್ವಾ? ನೋಡ್ರಿ ಇದು ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರೋದಲ್ಲ ಪ್ಲಾಸ್ಟಿಕ್. ನೋಡ್ರಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಮೇಲ್ವಿಚಾರಣೆ ಮಾಡೋದು. ನೋಡ್ರಿ ಓಷನ್ ವಾಚ್ ಅಂತಕ್ಕಂಥ ಉಪಗ್ರಹ ಏನ್ ಗೊತ್ತೇನ್ರಿ? ಪ್ಲಾಸ್ಟಿಕ್ ಮಾಲಿನ್ಯ ಅಂತಕ್ಕಂಥದ್ದು ಈ ಮೇಲ್ವಿಚಾರಣೆ ಮಾಡಸಲಿಕ್ಕೆ ಮಾಡಿದಾರೆ ಗೊತ್ತೇನ್ರಿ? ಉಪಗ್ರಹ ಅಂತಕ್ಕಂಥ ಅದು ಪ್ರಮುಖ ಉದ್ದೇಶ ಅಂತ ನೋಡಿ. ಇದು ನೋಡ್ರಿ ಕೊಟ್ಟಿದಾರ ನೋಡಿ, ಇಲ್ಲಿ ನೋಟ್ ಕೊಟ್ಟಿದಾರ. ಇದು ನಮ್ಮ ಸಾಗರಗಳನ್ನು ಸ್ವಚ್ಛಗೊಳಿಸುವ ಬಗ್ಗೆ ಅದಲ್ವಾ? ಈ ಉಪಗ್ರಹವು ಪ್ಲಾಸ್ಟಿಕ್ ತ್ಯಾಜ್ಯ ಹಾಟ್ಸ್ಪಾಟ್ ಗಳನ್ನು ನೈಜ ಸಮಯದಲ್ಲಿ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ದೇಶಗಳು ತಮ್ಮ ಸ್ವಚ್ಛಗೊಳಿಸುವ ಪ್ರಯತ್ನಗಳನ್ನು ಉತ್ತಮವಾಗಿ ಸಂಘಟಿಸಲು ಅನುವು ಮಾಡಿಕೊಡ್ತದಲ್ವಾ? ಈಗ ಸಮುದ್ರಗಳು ಇರ್ತಾವಲ್ರಿ, ಸಾಗರಗಳು, ಸಮುದ್ರಗಳು ಅದಲ್ವಾ? ಆ ಸ್ವಚ್ಛವಾಗಿರ್ಬೇಕಂತ ಮಾಡಿದಾರ ಗೊತ್ತೇನ್? ಓಷನ್ ವಾಚ್ ಅಂತಕ್ಕಂಥ ಉಪಗ್ರಹ ಏನ್ ಗೊತ್ತೇನ್ರಿ? ಉಡಾವಣೆ ಆಗಿದೆ ಅಂತ ನೋಡೋದಲ್ವಾ? ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ, ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ಅದಲ್ವಾ? ಪ್ರಮುಖವಾಗಿ ಐತಲ್ವಾ? ನೆಕ್ಸ್ಟ್ 7ನೇ ಕ್ವಶನ್ ಸರ್. 7ನೇ ಕ್ವಶನ್ ನೋಡ್ರಿ ಅದಲ್ವಾ? ನೋಡ್ರಿ ಭಾರತದ ಸ್ಪರ್ಧಾ ಆಯೋಗದ ಏನ್ ಗೊತ್ತೇನ್ರಿ? ಆಗ್ಯಾವಲ್ರಿ. 7ನೇ ಕ್ವಶನ್ ಭಾರತದ ಸ್ಪರ್ಧಾ ಆಯೋಗದ CCI ಹೊಸದಾಗಿ ನೇಮಕಗೊಂಡ ಅಧ್ಯಕ್ಷರು ಯಾರು? ಸರ್ ಎ ಕೊಟ್ಟಿದಾರ ಅಮಿತಾಬ್ ಕಾಂತ್, ಬಿ TV ಸೋಮನಾಥ್, ಸಿ ರವನೀತ್ ಕೌರ, ಡಿ ಸಂಜಯ್ ವರ್ಮಾ. ನೋಡ್ರಿ ಹಾಗಿದ್ದಾರ ಪ್ರಮುಖವಾಗಿ ಗೊತ್ತಿರ್ಬೇಕು ಯಾರಾಗ್ಯಾರಪ್ಪ ಅಂದಾಗ ಸರ್ 7ನೇ ಸರಿಯಾದ ಆನ್ಸರ್ ಗೊತ್ತಾರ ರವನೀತ್ ಕೌರ್ ಅಂತಕ್ಕಂಥ. ಯಾಕವ್ರು ಹೇಳ್ರಿ? ರವನೀತ್ ಕೌರ್ ನೋಡ್ರಿ ಮುಂಬರುವ ನಿಮ್ ಪೊಲೀಸ್ ಎಕ್ಸಾಮ್ ಕೇಳ್ಬೋದ್ರಿ ಅದಲ್ಲ? ಭಾರತ ಸ್ಪರ್ಧಾ ಆಯೋಗದ ಹೊಸದಾಗಿ ನೇಮಕಗೊಂಡ ಅಧ್ಯಕ್ಷ ಅಂತ ಬಂದಾಗ ಯಾರು ಗೊತ್ತಾರ? ರವನೀತ್ ಕೌರ್ ಅಂತಕ್ಕಂಥವ್ರದಲ್ವಾ? ಗೊತ್ತಿರ್ಲಿ. ಸರ್ ಅದು ಏನ್ CCI ಅಂತ ಬಂದಾಗ ಕಾಂಪಿಟೇಷನ್ ಅದಲ್ವಾ? ಕೇಳ್ರಿ ಪ್ರಮುಖವಾಗಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥ ನೋಡ್ರಿ ಇಂಗ್ಲಿಷ್ದಾಗ. ಕನ್ನಡದಾಗ ಭಾರತ ಸ್ಪರ್ಧಾ ಆಯೋಗ ಇದು ಯಾವಾಗ ಸ್ಥಾಪನೆ ಅಂತ ಗೊತ್ತೇನ್ರಿ? 14 ಅದಲ್ವಾ ಅಕ್ಟೋಬರ್ 2003 ಸ್ಥಾಪನೆ ಗೊತ್ತಾ? ಅದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ನವದೆಹಲಿ ಅಂತಕ್ಕಂಥಲ್ಲಿ. ನವದೆಹಲಿ ಅಂತಕ್ಕಂಥಲ್ಲಿ ಕಂಡು ಬರ್ತೈತಿ. ಬಟ್ ಗೊತ್ತಿರ್ಲಿ ಇದ್ರ ನೂತನವಾಗಿ ಅಧ್ಯಕ್ಷರಾಗಿರಪ್ಪ ಬಂದಾಗ ರವನೀತ್ ಕೌರ್ ಅಂತಕ್ಕಂಥವ್ರು ಅದಲ್ವಾ? ನೆಕ್ಸ್ಟ್ ಬರ್ರಿ ಪ್ರಮುಖವಾಗಿ 8th ಕ್ವಶನ್ ಅದಲ್ವಾ? ನೋಡ್ರಿ ಮಧ್ಯ ಭಾರತದಲ್ಲಿ ಇತ್ತೀಚೆಗೆ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ರಾಷ್ಟ್ರೀಯ ಹುಲಿ ಮೀಸಲು ಎಂದು ಘೋಷಿಸಲಾಗಿದೆ? ನೋಡ್ರಿ ಎ ಕೊಟ್ಟಿದಾರ ಪನ್ನಾ, ಬಿ ಏನ್ ಗೊತ್ತೇನ್ರಿ ನೌರದೇಹಿ, ಸಿ ಸತ್ಪುರ, ಡಿ ಪೆಂಚ್ಕಲ್ ಅಂತ ಕೊಟ್ಟಿದಾರ. ಬಟ್ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಯಾವ್ದು ಹೇಳ್ರಿ? ನೌರದೇಹಿ ನೋಡ್ರಿ ಮಧ್ಯ ಭಾರತದಲ್ಲಿ ಇತ್ತೀಚೆಗೆ ಯಾವ ವನ್ಯಜೀವಿ ಅಭಯಾರಣ್ಯ ನೋಡ್ರಿ ರಾಷ್ಟ್ರೀಯ ಹುಲಿ ಮೀಸಲು. ನೋಡ್ರಿ ಹುಲಿ ಮೀಸಲು ಏನ್ ಗೊತ್ತೇನ್ರಿ ಎಂದು ಘೋಷಣೆ ಮಾಡ್ರಂದ್ರ ನೌರಾದೇಹಿ ಅಂತಕ್ಕಂಥ ನೋಡ್ರಿ. ಇದು ನೋಡ್ರಿ ನೌರಾದೇಹಿ ಅಂತಕ್ಕಂಥ ಬರ್ತದೆ ಗೊತ್ತೇನ್? ಮಧ್ಯಪ್ರದೇಶದಾಗ ಕಂಡ್ ಬರ್ತದೆ ನೋಡ್ರಿ. ಸರ್ ನೌರಾದೇವಿ ಕಂಡ್ ಬರ್ತದೆ ಗೊತ್ತೇನ್? ಮಧ್ಯಪ್ರದೇಶ ಶಾರ್ಟ್ಕಟ್ MP ಅಂತ ಕರೀತಾರ ನೋಡ್ರಿ.
ನೋಡ್ರಿ, ಅಂತಿಮವಾಗಿ ಆ ಪುರೇಡ್ ಪಡೆದುಕೊಂಡಿದೆ ನಮ್ಮ ದೊಡ್ಡ ಬೆಕ್ಕುಗಳನ್ನ ಅಂದ್ರೆ ಹುಲಿಗಳನ್ನು ರಕ್ಷಿಸಲು ಮತ್ತು ಅವುಗಳಿಗೆ ಸುರಕ್ಷಿತವಾದ ಕಾರಿಡಾರ್ ಸುತ್ತಳಲು ಇದು ತುಂಬಾ ದೊಡ್ಡದಾಗಿದೆ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಬಟ್ ಹುಲಿ ಅಂತ ಬಂದಾಗ ಗೊತ್ತಿರ್ಬೇಕು ಸ್ನೇಹಿತರೆ, ಗೊತ್ತಿರ್ಲಿ ಕರೆಂಟ್ ಅಫೇರ್ಸ್ ಅದಲ್ವಾ. ಹುಲಿ ಅಂತ ಬಂದಾಗ ಈ ಹುಲಿಗಳ ದಿನ ಅಂತಕ್ಕಂತ ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತೇನ್? ಜುಲೈ ಏನ್ ಗೊತ್ತೇನ್ 29. ಇದು ಒಂದು ಲಾಸ್ಟ್ ಟೈಮ್ PC ಕ್ವಶನ್ ಕೂಡ ಆಗಿತ್ತು ನೋಡ್ರಿ, ಅದಲ್ವಾ. ಹುಲಿ ದಿನ ಅಂತಕ್ಕಂಥ ನಂತರ ಈ ಹುಲಿಯ ವೈಜ್ಞಾನಿಕ ಹೆಸರಿಂದ ಗೊತ್ತೇನ್ರಿ ಸರ್? ನೋಡ್ರಿ ಫ್ಯಾಂತರಾ, ಫ್ಯಾಂತರಾ ಗೊತ್ತೇನ್? ಫ್ಯಾಂತರಾ ಸರ್ ನೋಡ್ರಿ ಟೈಗ್ರೀಸ್ ಅಂತಕ್ಕಂಥ, ಯಾಕ್ರಿ ಸರ್ ಫ್ಯಾಂತರಾ ಟೈಗ್ರೀಸ್ ಅಂತಕ್ಕಂಥ ನೋಡಿ ಕೇಳ್ತಿರ್ತಾರ. ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥರಾ ಟೈಗ್ರೀಸ್ ಅಂತಕ್ಕಂಥದ್ದು. ಸರ್ ನಮ್ಮ ಪ್ರೀತಿಯ ಭಾರತ ದೇಶದ ಹುಲಿ ಮನುಷ್ಯನ್ ಬಂದಾಗ ಯಾರ ಗೊತ್ತೇನ್ರಿ? ಕೈಲಾಸ್ ಅಂಕಲ್. ಯಾವ ಸಂಕಲ್? ಕೈಲಾಸ್ ಅಂಕಲ್ ಅಂತಕ್ಕಂಥ ನಮ್ಮ ಭಾರತ ದೇಶದ ಹುಲಿ ಮನುಷ್ಯರ ಗೊತ್ತೇನ್ರಿ? ಕೈಲಾಸ್ ಅಂಕಲ್ ಅಂತಕ್ಕಂಥವ್ರು, ಅದಲ್ವಾ. ನಂತರ ಬಂದಾಗ ಹುಲಿಗಳನ್ನು ಸಂರಕ್ಷಣೆ ಮಾಡೋ ಸಂಸ್ಥೆ ಯಾವ್ದು ಗೊತ್ತೇನ್ರಿ? NTC ಅಂತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿ ಹುಲಿ ಸಂರಕ್ಷಣೆ ಮಾಡೋ ಸಂಸ್ಥೆ ಗೊತ್ತಿರ್ಬೇಕು, NTC ಅಂತಕ್ಕಂಥದ್ದು. NTC ಅಂತ ಬಂದಾಗ ನ್ಯಾಷನಲ್ ಟೈಗರ್ಸ್ ಕನ್ಸರ್ವೇಷನ್ ಅಥಾರಿಟಿ ಅಂತಕ್ಕಂಥದ್ದು. ಆಮೇಲೆ ನೋಡ್ರಿ, ಈ ಪ್ರಪಂಚದಾಗ ಎಷ್ಟು ದೇಶದ ಹುಲಿಗಳು ಕಂಡು ಬರ್ತಾವ ಗೊತ್ತೇನು? ಓನ್ಲಿ 13 ದೇಶ, ಅದಲ್ಲ 13 ಕಂಟ್ರೀಸ್. ಪ್ರಪಂಚದಾಗ 13 ದೇಶದ ಮಾತ್ರ ಹುಲಿಗಳು ಕಂಡು ಬರ್ತಾವ್ರಿ. ಅದ್ರಾಗ ಪ್ರಪಂಚದಲ್ಲೇ ಅತಿ ಹೆಚ್ಚು ಹುಲಿಗಳನ್ನು ಕಂಡು ಬರುವ ದೇಶ ಅದು ನಮ್ಮ ಪ್ರೀತಿಯ ಭಾರತ ದೇಶ ಇದ್ದಾರೆ. ಸರ್ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಹುಲಿಗಳು ಕಂಡು ಬರುವ ರಾಜ್ಯ ಅಂತ ಬಂದಾಗ ಮಧ್ಯಪ್ರದೇಶ. ಸೆಕೆಂಡ್ ನಮ್ಮ ಪ್ರೀತಿ ಹೆಮ್ಮೆಯ ಕರ್ನಾಟಕ. ಯಾವ ನಾಟಕ ಹೇಳ್ರಿ? ಕರ್ನಾಟಕ ಅಂತಕ್ಕಂಥದ್ದು. ನೋಡ್ರಿ, ನಮ್ಮ ಭಾರತ ದೇಶದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶದ ಇತ್ತೀಚೆಗೆ ಕ್ವಶನ್ ಕೂಡ ಆಗಿತ್ತು ನೋಡ್ರಿ. ನಮ್ಮ ಭಾರತ ದೇಶದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಬಂದಾಗ ಸರ್ ನಾಗಾರ್ಜುನ್ ಅಂತಕ್ಕಂಥ ಹೊರಗಡೆ ನಾಗಾರ್ಜುನ್ ಅಂತಕ್ಕಂಥದ್ದು. ಸರ್ ನಮ್ಮ ಭಾರತ ದೇಶದ ಅತಿ ಚಿಕ್ಕ ಹುಲಿ ಮೀಸಲು ಪ್ರದೇಶ ಬಂದಾಗ ಯಾವ್ದು ಗೊತ್ತೇನ್ರಿ ಸರ್? ಬೋರ್ ಅಂತಕ್ಕಂಥದ್ದು. ಯಾವ್ದು ಹೇಳ್ರಿ? ಬೋರ್ ಅಂತಕ್ಕಂಥದ್ದು, ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಬರ್ರಿ ಅದ್ರ ಹುಲಿಗಳ ಬಗ್ಗೆ ಮಾಡಿ ಮಾತಮ್ಮ. ಹುಲಿ ಯೋಜನೆ ಗೊತ್ತಿರ್ಬೇಕು, 1973 ಹೇಳ್ರಿ, 73 ಅಂತಕ್ಕಂಥದ್ದು ಅಲ್ವಾ. ಇರ್ಲಿ ಅದಲ್ವಾ, ಕೇಳ್ತಿರ್ತಾರ ಎಕ್ಸಾಮ್ದಾಗ. ಎಸ್ ನೆಕ್ಸ್ಟ್ ಬಂದಾಗ 9ನೇ ಕ್ವಶನ್ ನೋಡ್ರಿ. ಫೆಬ್ರವರಿ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಸಂದರ್ಭದಲ್ಲಿ ಘೋಷಿಸಲಾದ ಪಂಜಾಬ್ನ ಏನ್ ಗೊತ್ತೇನ್ರಿ? ಅಂದಾಪುರ್ ವಿಮಾನ ನಿಲ್ದಾಣದ ಹೊಸ ಹೆಸರೇನು? ಕ್ವಶನ್ ಕೇರ್. ಸರ್ ಎ ಸಂತ ರವಿದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಿ ಗುರು ರವಿದಾಸ್ ಸ್ಮಾರಕ ವಿಮಾನ ನಿಲ್ದಾಣ, ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ವಿಮಾನ ನಿಲ್ದಾಣ, ಅಂದಾಪುರ್ ರವಿದಾಸ್ ಟರ್ಮಿನಲ್. ನೋಡ್ರಿ, ಬಟ್ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನ್ರಿ? ಗೊತ್ತಿರ್ಲಿ, ಸಿ ಆಗಿರುತ್ತೆ ನೋಡ್ರಿ. ಶ್ರೀ ಗುರು ರವಿದಾಸ್ ಮಹಾರಾಜ್ ಅದಲ್ವಾ, ಜಿ ಅದಲ್ವಾ ವಿಮಾನ ನಿಲ್ದಾಣ ಆದಂಪುರ್ ಅಂತಕ್ಕಂಥ ಮಾಡಿದ್ದಾರೆ, ಅದಲ್ವಾ. ಬಟ್ ನೋಡ್ರಿ, ಇದಕ್ಕೆ ಏನಪ್ಪ ಬಂದಾಗ ಮುಂಚೆ ನೋಡ್ರಿ ಪಂಜಾಬ್ನ ಜಲಂಧರ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡ್ರಿ 15ನೇ ಗೊತ್ತೇನೆ ಶತಮಾನದ ಸಂತರ ಯಾರಪ್ಪ ಬಂದಾಗ 649 ಜನ್ಮದಿನ ಇರುತ್ತೆ. ಯಾರ್ದು ಗೊತ್ತೇನ್ರಿ? ಆದಂಪುರ್. ನೋಡ್ರಿ ದಿನಾಚರಣೆಯ ನೀವು ಜಲಂಧರ್ ನೋಡ್ರಿ ಆದಂಪುರ್ ವಿಮಾನ ನಿಲ್ದಾಣವನ್ನು ಶ್ರೀ ಏನಪ್ಪಾ ಅಂದ್ರ ಗುರು ರವಿದಾಸ್ ಮಹಾರಾಜ್ ಇವ್ರದ್ದೇನಪ್ಪ ಜಯಂತಿ ಇರ್ತಾರೆ, ಅದಲ್ವಾ. ಅದ್ರ ನಿಮಿತ್ತ ಏನ್ ಮಾಡ್ತಾರೆ? ಶ್ರೀ ಗುರು ರವಿದಾಸ್ ಮಹಾರಾಜ್ ಅಜ್ಜಿ ವಿಮಾನ ನಿಲ್ದಾಣ ಅಂತ ಆದಂಪುರ್ ಅಂತಕ್ಕಂಥ ವರ್ಣನಾಮಕರಣ ಮಾಡ್ತಾರ ಅಂತ ಹೇಳ್ರಿ ನರೇಂದ್ರ ಮೋದಿ. ನೋಡ್ರಿ ಅವ್ರು ಮಾಡ್ತಾರಂತ, ಅದಲ್ವಾ. ಪ್ರಮುಖವಾಗಿ ವಿಮಾನ ನಿಲ್ದಾಣ ಅಂದ್ರೆ ಗೊತ್ತಿರ್ಬೇಕು, ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ, ಅದಲ್ವಾ. ಗೊತ್ತಿರ್ಲಿ ಕೆಂಪೇಗೌಡ ನಮ್ ಕರ್ನಾಟಕದ ಬರ್ತಾರೆ. ರಾಜೀವ್ ಗಾಂಧಿ ಬಂದಾಗ ಹೈದರಾಬಾದ್ನ ಬರ್ತದ್ರಿ. ನಂತರ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ಬರ್ತದೆ ಗೊತ್ತೇನ್ರಿ? ಛತ್ತೀಸ್ಗಢ ರಾಯಪುರದ ಕಂಡು ಬರ್ತಾರಿ, ಅದಲ್ವಾ. ವಿಮಾನ ಅಂದ್ರೆ ಗೊತ್ತಿರ್ಬೇಕು, ಇತ್ತೀಚೆಗೆ ವಿಮಾನದ ಅಪಘಾತ ಬಹಳ ಆಗುತ್ತೆ ನೋಡ್ರಿ. ವಿಮಾನದ ಅಪಘಾತವನ್ನು ಪತ್ತೆ ಹಚ್ಚುವ ಸಾಧನ ಯಾವ್ದು ಗೊತ್ತೇನ್ರಿ? ಬ್ಲಾಕ್ ಬಾಕ್ಸ್ ಅಂತಕ್ಕಂಥ. ಯಾವ ಬಾಕ್ಸ್ ಹೇಳಿ? ಬ್ಲಾಕ್ ಬಾಕ್ಸ್ ಅಂತಕ್ಕಂಥ. ಈ ಬ್ಲಾಕ್ ಬಾಕ್ಸ್ ಅಂತಕ್ಕಂಥ ಎದಕ್ ಬಳಸ್ತಾರ? ಇದು ಹೆಂಗ ಇರುತ್ತೆ ಗೊತ್ತೇನು? ಯಾಕಂದ್ರೆ ಬಂದಾಗ ಆರೆಂಜ್ ನೋಡ್ರಿ ಸರ್. ವಿಮಾನ ಅಂತ ಬಂದಾಗ ವಿಮಾನವನ್ನು ಕಾಣದಾರ ಹೇಳ್ರಿ ರೈಟ್ ಬ್ರದರ್ಸ್ ಅಂತ ಕರೀತಾರ. ರೈಟ್ ಬ್ರದರ್ಸ್ ಯಾರಿಗೆ ಗೊತ್ತೇನ್ರಿ? ಅರವಿಲ್ ಏನ್ ಗೊತ್ತೇನ್ರಿ? ಅರವಿಲ್ ಅದಲ್ವಾ. ಸರ್ ಅರವಿಲ್ಲೆ ಮತ್ತೇನ್ ಗೊತ್ತ? ಅರವಿಲ್ಲೆ ಮತ್ತು ಸರ್ ವಿಲ್ಬರ್ ಅಂತಕ್ಕಂತಾರ. ಯಾವ್ಬರ್ ಗೊತ್ತೇನ್ರಿ? ಸರ್ ವಿಲ್ಬರ್ ಅಂತಕ್ಕಂಥ ಕಂಡಿತಾರ, ಅದಲ್ವಾ. ಇರ್ಲಿ ನೆಕ್ಸ್ಟ್ ಬರ್ರಿ, ಅದಲ್ವಾ. ನಮ್ ಕ್ವಶನ್ ಹೋಗುವಂತ 10ನೇ ಕ್ವಶನ್ ನೋಡ್ರಿ. 2026-27 ವಿಶ್ವ ಏನ್ ಗೊತ್ತೇನೆ ಕ್ಯಾನ್ಸರ್ ದಿನದ ಅಭಿಯಾನದ ವಿಷಯ ಥೀಮ್ ಅಂಡ್ ಕ್ವಶನ್ ಕೇರ್. ಸರ್ ನೋಡ್ರಿ, ನಾನು ಮಾಡಬಹುದು ಆರೈಕೆ ಅಂತರವನ್ನು ಮುಚ್ಚಿ ಅದರ ವಿಶಿಷ್ಟತೆಯಿಂದ ಒಗ್ಗೂಡಿಸಲಾಗಿದೆ ಕ್ಯಾನ್ಸರ್ ಮುಕ್ತ ಜಗತ್ತು ಅನ್ಕೊಟ್ಟಿದ್ದಾರೆ, ಅದಲ್ವಾ. ಜನರು ಗೊತ್ತಿರ್ಬೇಕು ಸರಿಯಾದ ಉತ್ತರ ಯಾವ್ದಾಗಿರುತ್ತೆ? ಸಿ ಆಗಿರುತ್ತೆ ನೋಡ್ರಿ. ವಿಶಿಷ್ಟತೆಯಿಂದ ಒಗ್ಗೂಡಿಸಲಾಗಿದೆ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ, ಥೀಮ್ಗಳು ಕೇಳ್ತಿರ್ತಾರೆ ನೋಡ್ರಿ. ಪ್ರಮುಖ ದಿನಗಳಂತ ಬರ್ತಾವಲ್ವಾ, ಈ ಪ್ರಮುಖ ದಿನಗಳ ಥೀಮ್ಗಳು ಕೇಳ್ತಿರ್ತಾರದಲ್ವಾ. ಗೊತ್ತಿಲ್ಲ. ನೆಕ್ಸ್ಟ್ ಕ್ಲಾಸ್ ನ ಆದಷ್ಟು ಗೊತ್ತೇನ್ರಿ? ಪ್ರಮುಖ ದಿನಗಳು ಜನವರಿ ಡಿಸೆಂಬರ್ ತನಕ ಬರೀ ಡೇಟ್ ದಿನ, ಅದಲ್ವಾ. ಒಂದೇ ವಿಡಿಯೋದಾಗ ಸಾಧ್ಯವಾಗ್ತೀನಿ, ಅದಲ್ವಾ. ನೋಡಮಂತ, ಅದಲ್ವಾ. ಬರ್ರಿ
ನೋಡ್ರಿ ಗೊತ್ತಿರ್ಬೇಕು, ಇವಾಗ ಕ್ಯಾನ್ಸರ್ ದಿನ ಅಂತಕ್ಕಂತ ಯಾವಾಗ ಆಚರಣೆ ಮಾಡ್ತಾರೆ ಹೇಳ್ರಿ? ವಿಶ್ವ ಕ್ಯಾನ್ಸರ್ ದಿನ ಪ್ರಮುಖವಾಗಿ ಗೊತ್ತಿರ್ಲಿ, ಫೆಬ್ರವರಿ ಗೊತ್ತಿಲ್ಲ, ಫೆಬ್ರವರಿ ಸರ್ 4ಕ್ಕೆ ವಿಶ್ವ ಕ್ಯಾನ್ಸರ್ ದಿನ ಅಂತಕ್ಕಂತ ಆಚರಣೆ ಮಾಡ್ತಾರೆ. ಈ ಕ್ಯಾನ್ಸರ್ ರೋಗ ಪತ್ತೆ ಹಚ್ಚಲು ಬಳಸ್ತಾರ ಗೊತ್ತೇನ್ರಿ? ಕೋಬಾಲ್ಟ್ 60 ಅಂತಕ್ಕಂತ ಬಳಸ್ತಾರ ನೋಡಿ. ಕ್ಯಾನ್ಸರ್ ರೋಗ ಪತ್ತೆ ಹಚ್ಚಬೇಕು ಕೋಬಾಲ್ಟ್ 60 ಬಳಸ್ತಾರ. ಕ್ಯಾನ್ಸರ್ ದಿನ ಯಾವಾಗ ಆಚರಣೆ ಮಾಡ್ತಾರ್ರಿ? ಫೆಬ್ರವರಿ 4ಕ್ಕೆ ಆಚರಣೆ ಮಾಡ್ತಾರ್ರಿ, ಗೊತ್ತಿರ್ಬೇಕು. ಆಮೇಲೆ ಇನ್ನೊಂದೇನ್ ಗೊತ್ತೇನ್ರಿ? ಇವಾಗ ಕ್ಯಾನ್ಸರ್ ಅನ್ ಬಂದಾಗ ಪ್ರಮುಖವಾಗಿ ನಳತಿದ್ದ ವಿಕಿರಣ ಉಂಟಾಗ್ತದ ಅದಲ್ವಾ? ಈಗಂದ್ರ ಅದರಿಂದ ಕ್ಯಾನ್ಸರ್ ರೋಗ ಕೂಡ ಬರ್ತದೆ. ಈ ಕ್ಯಾನ್ಸರ್ ರೋಗ ಕನ್ನಡದಲ್ಲಿ ಕರೀತಾರ ಗೊತ್ತೇನ್ರಿ? ಅರ್ಬುದ ಅಂತ ಕರೀತಾರೆ. ಯಾವ್ದು ಗೊತ್ತೇನ್ರಿ? ಅರ್ಬುದ ಅಂತ ಕರೀತಾರ ಅದಲ್ವಾ? ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ ಅದಲ್ವಾ? ಇರ್ಲಿ ಅದಲ್ವಾ? ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಹಂಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ್ರಿ ಅದಲ್ವಾ? ಹಿಂಗೆ ಡೈಲಿ ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ ಜಿಕೆ ಅಂತಕ್ಕಂತ ಟ್ರೈ ಮಾಡ್ಕೊಂತ ಹೋಗೋಣ ಅಂತ. ಜಿಕೆ ಒಂದ್ ದಿವಸ, ಕರೆಂಟ್ ಅಫೇರ್ಸ್ ಸೈನ್ಸ್ ಒಂದ್ ದಿವಸ ಅದಲ್ವಾ? ನೋಡ್ಕೊಂತ ಹೋಗೋಣ ಅಂತ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.